ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಅಡುಗೆ ಚಾನಲ್, ನಮ್ಮ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಬೀನ್ಸ್ ಫ್ರೈ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ಬೋದು. ಮೊದಲಿಗೆ ಒಂದು 1/4 kg ಬೀನ್ಸ್ ತೊಳೆದು ಕಟ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ಬೇಯೋಕ್ಕಿಟ್ಟಿದ್ದೀವಿ ನೋಡಿ. ಇದು ಸ್ವಲ್ಪ ಬೆಂದ ಮೇಲೆ ಒಂದು 5 ನಿಮಿಷ 10 ನಿಮಿಷ ಇಡಬೇಕು ಅಷ್ಟೇ. 10 ನಿಮಿಷ ಇಟ್ಟರೆ ಸಿಮ್ಮಲ್ಲಿ ಇಟ್ಟರೆ ತಾನೇ ಬೆಂದಿರುತ್ತೆ ನೋಡಿ. ಈಗ ಆಲ್ಮೋಸ್ಟ್ ಆಲ್ ಬೆಂದಿದೆ. ಇದನ್ನು ನೀರೆಲ್ಲ ತೆಗಿಬೇಕು. ಇವಾಗ ನೀರೆಲ್ಲ ಬಸಿದು ಬೀನ್ಸ್ನ ಬೇರ್ಪಡಿಸ್ಬೇಕು ನೋಡಿ. ಈಗ ಬೀನ್ಸ್ ತೆಗೆದಿಟ್ಟಿದ್ದೀವಿ ಆಗಲೇ, ನೀರಲ್ಲೆಲ್ಲ ತೆಗೆದು ನೀರಿಂದ ತೆಗೆದು ಬಸ್ದಿಟ್ಟಿದ್ದೀನಿ. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಬೀನ್ಸ್ಗೆ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ನೋಡಿ, ಇದು ನೀರ್ದೆಲ್ಲ ತೆಗೆದು ಹಾಗೆ ಬೀನ್ಸ್ ಇರೋದು ಒಂದು ಕುದಿಸಿ ತೆಗೆದಿದ್ದು ಬೀನ್ಸು. ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು, ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೆ ಒಗ್ಗರಣೆ ಹಾಕಬೇಕೀಗ. ಮೊದಲಿಗೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀವಿ ನೋಡಿ. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಮೊದಲು ಹಿಂಗೆ ಹಾಕಿದ್ದೀವಿ ನೋಡಿ. ಹಿಂಗೆ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಘಮ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚಟಪಟ ಅಂತ ಇದೆ. ಈಗ ಕರಿಬೇವು ಹಾಕ್ತಾಯಿದ್ದೀವಿ. ಕರಿಬೇವು ಹಾಕಿದ್ದೀವಿ ನೋಡಿ. ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಮೀಡಿಯಮ್ ಸೈಜು. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಖಾರ ಎಲ್ಲ ಹಾಕಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ, ಖಾರದ ಪುಡಿ ಹಾಕಿದ್ದೀವಿ. ಖಾರದ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. 2-3 ನಿಮಿಷ ಫ್ರೈ ಮಾಡಬೇಕು ನೋಡಿ. ಈಗ ಅರಿಶಿನ ಪುಡಿ ಹಾಕಬೇಕು. ನೋಡಿ, ಆ ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಅರಿಶಿನ ಪುಡಿ ಆದರೆ ಸಾಕು. ಈರುಳ್ಳಿ ಜೊತೆ ಮಿಕ್ಸ್ ಮಾಡಬೇಕು. ಅರಿಶಿನ ಪುಡಿ ಹಾಕಿರ್ತೀವಲ್ಲ. ಈಗ ಜೀರಿಗೆ ಪೌಡರ್ ಹಾಕಿದ್ದೀವಿ ನೋಡಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್, ಚಿಕ್ಕ ಸ್ಪೂನಿಂದ ಅರ್ಧ ಸ್ಪೂನ್ ಜೀರಿಗೆ ಪೌಡರ್. ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ನೋಡಿ. ಸಾಲ್ಟ್ ಹಾಕ್ಕೊಂಡಿದ್ದೀವಿ. ತುಂಬ ಬೇಗನೆ ಆಗುತ್ತೆ ಇದು. ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಬೀನ್ಸು ಈ ಥರ ಕುದಿಸಿ, ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸಿದರೆ, ಸ್ವಲ್ಪ ಕುದಿಸಿದರೆ ಈಗ ಚೆನ್ನಾಗಿ ಕುದ್ದಿರುತ್ತೆ. ಹಾಗೆ ಅಂದರೆ ಹಾಗೆ ಗಟ್ಟಿಯಾಗಿರುತ್ತೆ. ಹಾಗೆ ಫ್ರೈ ಮಾಡಿದರೆ ಎಳೆ ಬೀನ್ಸ್ ಇದ್ದರೆ ಆ ಥರ ಮಾಡ್ಬೋದು. ಸ್ವಲ್ಪ ಬಲ್ತಿರುತ್ತಲ್ಲ ಅದನ್ನು ಕುದಿಸೇ ಮಾಡಬೇಕು ನೋಡಿ. ಈಗ ಚಿಲ್ಲಿ ಪೌಡರ್ ಹಾಕಿದ್ದೀವಿ ಅರ್ಧ ಸ್ಪೂನು. ಅಂದರೆ ಕುದಿಸಿಟ್ಟು ಬೀನ್ಸು ಅದಕ್ಕೆ ಮಿಕ್ಸ್ ಮಾಡಬೇಕು. ಇದು ಒಂದು 200 ಗ್ರಾಮ್ನಷ್ಟಿದೆ ಅಷ್ಟೇ ಬೀನ್ಸು. ಒಂದು 2-3 ಜನಕ್ಕೆ ಆಗುತ್ತೆ ಅಷ್ಟೇ ಪಲ್ಯ. ಇದನ್ನು ಅನ್ನ ಜೊತೆ ನಂಚ್ಕೊಳ್ಳೋಕೆ ಕೂಡ ಮಾಡ್ಬೋದು, ಅಥವಾ ಚಪಾತಿ ಜೊತೆ ತಿನ್ಬೋದು. ನಾವು ಚಪಾತಿಗೋಸ್ಕರನೇ ಮಾಡಿದ್ದು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಬೀನ್ಸ್ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು, ಕಲಿಸ್ಬೇಕು. ಲಾಸ್ಟ್ಗೆ ಶೇಂಗಾ, ಬೆಳ್ಳುಳ್ಳಿ, ಎಳ್ಳು ಎಲ್ಲ ಹುರಿದು ಮಿಕ್ಸಿ ಮಾಡಿಟ್ಕೊಂಡಿರೋದು ಪೌಡರ್ ಅದನ್ನು ಹಾಕ್ತಾಯಿದ್ದೀವಿ. ಅದು ಒಂದು ಸ್ಪೂನ್ ಹಾಕಿದರೆ ಸಾಕು, 1 ಟೀ ಸ್ಪೂನ್ ಹಾಕಿದರೆ ಸಾಕು. ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕ್ತಾಯಿರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಕಿದರೆ ನೋಡಿ. ಸಿಮ್ಮಲ್ಲಿಟ್ಟೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ನಾವು. ಹೈ ಇಡಬಾರ್ದು ಗ್ಯಾಸು. ಈಗ ಆಲ್ಮೋಸ್ಟ್ ಆಲ್ ಆಗಿದೆ. ಈಗ ಆಫ್ ಮಾಡಿದೆ ನೋಡಿ. ಬೀನ್ಸ್ ಪಲ್ಯ ಈಗ ರೆಡಿಯಾಗಿದೆ. ತುಂಬ ಬೇಗನೆ ಆಗುತ್ತೆ. ಬೀನ್ಸ್ ಕೂಡ ಹೆಲ್ದಿ ಫುಡ್. ಅದು ದಿನಾಲೂ ತಿಂದರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತಲ್ಲ, ಹೆಲ್ತ್ಗೆ ಒಳ್ಳೆಯದು.
ನೋಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. 2 ಚಪಾತಿ ಜೊತೆ ತಿಂತಾಯಿದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ. ಜೊತೆಗೆ ಶೇಂಗಾ ಚಟ್ನಿ ಪುಡಿ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಊಟ ಮಾಡ್ತಾಯಿದ್ದೀನಿ ನಾನು. ನೋಡಿ ನಾನು ಈಗ ಚಪಾತಿ ಪಲ್ಯ, ಬೀನ್ಸ್ ಪಲ್ಯ ಮತ್ತು ಇದಕ್ಕೆ ಶೇಂಗಾ ಚಟ್ನಿ ಹಾಕ್ಕೊಂಡಿದ್ದೀನಿ. ಈಗ ತಿಂತಾಯಿದ್ದೀನಿ ನೋಡಿ. ಸೂಪರಾಗಿದೆ. ನೀವು ಮಾಡಿ ನೋಡಿ. ಹೀಗೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಾ ಇರಿ. ಸಿಂಪಲ್ ಆಗಿರೋ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಸಿಂಪಲ್ ಆಗಿರೋ ಅಡುಗೆಗಳನ್ನ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.